ಚರ್ಮದ ವಸ್ತುಗಳಾದ ಕೈಚೀಲ, ಪಾದರಕ್ಷೆ, ಸೂಟ್ಕೇಸ್, ಪ್ರವಾಸಿ ಬ್ಯಾಗ್ ಮತ್ತಿತರ ನಿತ್ಯೋಪಯೋಗಿ ವಸ್ತುಗಳು. ಕಲೆಯಾದರೆ ತಲೆ ಮೇಲೆ ಕೈ ಹೊತ್ತು ಕೂರಬೇಡಿ. ಹೀಗೆ ಮಾಡಿ ಸೂಟ್ಕೇಸ್ ಮುಬ್ಬಾಗಿ ಹೊಳಪು ಕಳೆದುಕೊಂಡರೆ ಒಂದು ಚಿಂದಿ ಬಟ್ಟೆಯ ತುದಿಗೆ ನಿಂಬೆರಸ ಹಾಕಿಕೊಂಡು ಉಜ್ಜಿದರೆ ಪಳಪಳ ಎನ್ನುವುದು. ಬ್ಯಾಗಿನ ಜಿಪ್ಪು ಹಿಂದೆ ಮುಂದೆ ಸರಿಯದೆ ಗಲಾಟೆ ಮಾಡಿದರೆ ಅದಕ್ಕೂ ಉದ್ದಕ್ಕೂ ಮೆಣಬತ್ತಿ ತುದಿಯಿಂದ ಒತ್ತಿ ಸವರಿರಿ, ಸಲೀಸಾಗಿ ಸಾಗುತ್ತದೆ. ಪಾದರಕ್ಷೆಯ ಮೇಲೆ ಶಾಯಿ ಅಥವಾ ಪೇಂಟ್ ಕಲೆಗಳಿದ್ದರೆ ಅರ್ಧ ಲೀಟರ್ ನೀರಿಗೆ 1 ಚಮಚ ಸೈನಸ್ ಕ್ಲೋರೈಡ್ ಬೆರೆಸಿ ಕದಡಿ ಕಲೆಯ ಭಾಗಕ್ಕೆ ಹಾಕಿ ಉಜ್ಜಬೇಕು. ಹೊಸದಾಗಿ ತಂದ ಅಥವಾ ದೀರ್ಘಕಾಲ ಬದಿಗಿಟ್ಟು ಹೊರತೆಗೆದ ಶೂ ಪಾದರಕ್ಷೆಯನ್ನು ಉಪಯೋಗಿಸುವ ಮುನ್ನ ಲವಂಗದ ಎಣ್ಣೆಯಿಂದ ಮೃದುವಾಗಿ ಉಜ್ಜಿ ಕೆಲಕಾಲ ಬಿಟ್ಟು ಉಪಯೋಗಿಸಿ. ಚರ್ಮದ ಪಾದರಕ್ಷೆಗಳು ಒರಟಾಗಿ ನೀರಿಗೆ ಬಿದ್ದಂತಾಗಿದ್ದರೆ ಪಾಲಿಶ್ ಮಾಡುವ ಮೊದಲು ಒಂದು ಆಲೂಗಡ್ಡೆಯನ್ನು 2 ಹೋಳು ಮಾಡಿಕೊಂಡು ಅದರಲ್ಲಿ ಚೆನ್ನಾಗಿ ಪಾದರಕ್ಷೆಗಳನ್ನು ಉಜ್ಜಿ ಆಮೇಲೆ ಪಾಲಿಶ್ ಮಾಡಿದರೆ ಫಳಫಳ ಎನ್ನುತ್ತದೆ. ಚರ್ಮದ ವಸ್ತುಗಳು ಒಣಗಿ ಗಟ್ಟಿಯಾದೆ ಕೆರಕ್ ಶಬ್ದ ಬರುತ್ತಿದ್ದರೆ ಒಂದು ಚಿಂದಿ ಬಟ್ಟೆಗೆ ಸ್ವಲ್ಪ ಗ್ಲಿಸರಿನ್ ಹಾಕಿ ಚೆನ್ನಾಗಿ ಉಜ್ಜಿದಾಗ ಮೊದಲಿನಂತೆ ಮೃದುವಾಗುತ್ತದೆ. ಯಾವಾಗಲೂ ಶೂಗಳನ್ನು ಮನೆಯ ಬಾಗಿಲ ಹೊರಗಡೆ ಬಿಡಬೇಡಿ. ಹಾವಿನ ಮರಿ, ಜೇಳು ಮುಂತಾದ ವಿಷಜಂತುಗಳು ಒಳ ಸೇರಿಕೊಳ್ಳುವ ಸಂದರ್ಭವಿರುತ್ತದೆ. ಮಕ್ಕಳಿಗೆ ಕೈ ಸಿಗದಿರಲಿ. ಪಿನ್ನು, ಬ್ಲೇಡು, ಸೂಜಿ ಮತ್ತಿತರ ಚುಚ್ಚುವ ವಸ್ತುಗಳನ್ನು ಅದರಲ್ಲಿಟ್ಟು ತಮಾಷೆ ನೋಡಬಹುದು. ವಿಡಿಯೋ ಇಷ್ಟವಾದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.